ಪ್ರಹ್ಲಾದನ ಮೇಲೆ ದೇವರಿಗೆ ಭಾರೀ ಪ್ರೀತಿ. ಪ್ರಹ್ಲಾದನಿಗೆ ದೇವರು ಅಂದರೆ ಅಷ್ಟು ಪ್ರೀತಿ. ಪ್ರಹ್ಲಾದನಿಗೆ ಎಷ್ಟರ ಮಟ್ಟಿಗೆ ದೇವರು ಅಂತಂದರೆ ಪ್ರೀತಿ ಅಂತಂದರೆ ಹೇಳ್ತಾರೆ, ಕೃಷ್ಣಗ್ರಹ ಗೃಹೀತಾತ್ಮ. ಒಂದು ಪ್ರಹ್ಲಾದನಿಗೆ ಭೂತ ಹಿಡಿದುಕೊಂಡಿದೆ ಅಂತ. ಅದು ಯಾವುದು ಅಂತಂದರೆ ಕೃಷ್ಣ ಎಂಬುವ ಭೂತ. ಯಾವಾಗಲೂ ಆ ಕೃಷ್ಣನ ಬಗ್ಗೆನೇ ಚಿಂತೆ. ಅವನ ಚಿಂತನೆಯ ಹೊರತಾಗಿ ಇನ್ಯಾವುದೂ ಕೂಡ ಇಲ್ಲ. ಕೆಲವೊಮ್ಮೆ ಭಗವಂತನ ಅದ್ಭುತವಾದ ಮಹಿಮೆ ಅರ್ಥ ಆದಾಗ ಏನೋ ಸಂತೋಷದಲ್ಲಿ ಸಂಭ್ರಮದಲ್ಲಿ ನಗತಾನಂತೆ, ಏನೋ ಅರ್ಥ ಆಗದೇ ಇದ್ದಾಗ ಅಳತಾನಂತೆ. ಹೀಗೆ ವಿಚಿತ್ರವಾಗಿ ಆ ಬಾಲಕ ಪ್ರಹ್ಲಾದ ಇದ್ದಾನೆ. ಅಷ್ಟು ಪರಮಾತ್ಮ ಅಂತಂದರೆ ಆ ತನ್ಮಯತೆ ಆ ಬಾಲಕನಾಗಿರುವ ಪ್ರಹ್ಲಾದನಿಗೆ. ಅಂತಹ ಭಗವಂತನ ಅಚ್ಛಿನ್ನ ಭಕ್ತನಾಗಿರುವ ಬಾಲಕ ಪ್ರಹ್ಲಾದ ನರಸಿಂಹನ ಬಳಿಗೆ ಬಂದಿದ್ದಾನೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ದಂಡದಂತೆ ಬಿದ್ದಿದ್ದಾನೆ ಭೂಮಿಯಲ್ಲಿ. ನಮಸ್ಕಾರವನ್ನು ಮಾಡಿ ಕೈ ಜೋಡಿಸಿ ಆ ನರಸಿಂಹನ ಹತ್ತಿರ ನಿಂತಿದ್ದಾನಂತೆ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ ಉತ್ಥಾಪ್ಯ ತಚ್ಛೀರ್ಷ್ಣ್ಯದಧಾತ್ಕರಾಂಬುಜಂ ಕಾಲಾಹಿ ನಿರ್ದಿಷ್ಟಧಿಯಾಂ ಕೃತಾಭಯಂ. ತನ್ನ ಪಾದದ ಬಳಿಗೆ ಬಾಲಕ ಪ್ರಹ್ಲಾದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಅವನ ನೋಡ್ತಾ ಇದ್ದ ಹಾಗೆ ನರಸಿಂಹನ ಕೋಪ ಎಲ್ಲ ಇಳಿದು ಹೋಯ್ತಂತೆ. ಅವನನ್ನು ನೋಡಿ ಯಾವ ಮುಖ ಗಂಟಿಟ್ಟಿತ್ತೋ ಆ ಮುಖ ಮಂದಹಾಸದಿಂದ ಅರಳುತ್ತಾ ಇದೆ ಅಂತ. ಈಗ ಮಂದಹಾಸವನ್ನು ಬೀರುತ್ತಾ ಇದ್ದಾನೆ. ಅವನನ್ನು ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಕೂಡಲೇ ನರಸಿಂಹ ತನ್ನ 2 ಕೈಗಳಿಂದ ಆ ಬಾಲಕ ಪ್ರಹ್ಲಾದನನ್ನು ಹಿಡಿದು ಎಬ್ಬಿಸ್ತಾ ಇದ್ದಾನೆ. ಅವನನ್ನು ಎಬ್ಬಿಸಿ ಅವನ ತಲೆ ಮೇಲೆ ನರಸಿಂಹ ಕೈಯನ್ನು ಇಟ್ಟಿದ್ದಾನೆ. ಎಂತಹ ಭಾಗ್ಯ ಪ್ರಹ್ಲಾದನಿಗೆ! ಆ ನರಸಿಂಹ ಅಂತಹ ಜಗತ್ಪತಿಯಾದಂಥವ, ಲಕ್ಷ್ಮೀಪತಿಯಾದಂತಹ ಪರಮಾತ್ಮ, ಮುಕ್ತರಿಗೆ ನಿಯಾಮಕನಾಗಿರುವ ಪರಮಾತ್ಮ ಆ ಬಾಲಕ 5 ವರ್ಷದ ಬಾಲಕ ಪ್ರಹ್ಲಾದನ ತಲೆ ಮೇಲೆ ಕೈಯನ್ನು ಇಟ್ಟಿದ್ದಾನೆ. ಆ ಕೈ ಎಂಥದ್ದು ಹೇಳ್ತಾರೆ ವೇದವ್ಯಾಸದೇವರು. ಕಾಲಾಹಿ ನಿರ್ದಿಷ್ಟ ಧಿಯಾಂ ಕೃತಾಭಯಂ. ಮೃತ್ಯುವಿನ ಭಯ ಯಾರಿಗಿದೆ? ಅಂತಹ ಭಯ ಇರುವಂತಹ ಸಂಸಾರಿಗಳಿಗೆ ಎಲ್ಲರಿಗೂ ಕೂಡ ಅಭಯವನ್ನು ನೀಡುವಂತಹ ಆ ಕೈ, ಪರಮಾತ್ಮನ ಕೈ ಅಭಯವನ್ನು ನೀಡುವಂಥದ್ದು. ಅಂದರೆ ಪರಮಾತ್ಮನ ಕರಸ್ಪರ್ಶ ಆಯಿತು ಅಂತಂದರೆ ಅವನು ಮೋಕ್ಷಕ್ಕೆ ಹೋಗಬೇಕು. ಅಂತಹ ಅದ್ಭುತವಾಗಿರುವಂತಹ ಆ ಕರಕಮಲವನ್ನು ಪರಮಾತ್ಮ ಆ ಪ್ರಹ್ಲಾದನ ತಲೆ ಮೇಲೆ ಇಟ್ಟಿದ್ದಾನೆ. ಸತತ್ಕರಸ್ಪರ್ಶಧುತಾಖಿಲಾಶುಭ ಸಪದ್ಯಭಿವ್ಯಕ್ತ ಪರಾತ್ಮದರ್ಶನಃ ತತ್ಪಾದ ಪದ್ಮಂ ಹೃದಯ ನಿರ್ವೃತೋ ದಧೌ ಹೃಷ್ಯತ್ತನುಃ ಕ್ಲಿನ್ನ ಹೃದಶ್ರುಲೋಚನಃ. ಪ್ರಹ್ಲಾದ ಅವನ ತಲೆ ಮೇಲೆ ನರಸಿಂಹ ಯಾವಾಗ ಕೈ ಇಟ್ಟಿದ್ದಾನೋ, ಕೈ ಇಟ್ಟ ಕೂಡಲೇ ಆ ಪ್ರಹ್ಲಾದನ ಪಾಪಗಳೆಲ್ಲ ಪರಿಹಾರ ಆಗಿವೆ. ಏನೆಲ್ಲ ಜನ್ಮಾಂತರಾರ್ಜಿತವಾಗಿರುವ ಅಲ್ಪ ಸ್ವಲ್ಪ ಪಾಪ ಇದೆ, ಆ ಪಾಪ ಎಲ್ಲವೂ ಕೂಡ ಆ ನರಸಿಂಹನ ಕರಸ್ಪರ್ಶದಿಂದ ಕೂಡಲೇ ಪರಿಹಾರ ಆಗಿಬಿಟ್ಟಿದೆ. ಆ ಪರಮಾತ್ಮನ ಅದ್ಭುತವಾದಂತಹ ರೂಪವನ್ನು ನೋಡ್ತಾ ಇದ್ದಾನೆ. ತಲೆ ಮೇಲೆ ಪರಮಾತ್ಮ ಕೈಯನ್ನು ಇಟ್ಟಿದ್ದಾನೆ. ಅದರಿಂದ ಅವನಿಗೆ ಅದ್ಭುತ ಜ್ಞಾನೋದಯ ಆಗ್ತಾ ಇದೆ. ಅಭಿವ್ಯಕ್ತ ಪರಾತ್ಮದರ್ಶನ. ಅವನಿಗೆ ಅದ್ಭುತವಾದ ಜ್ಞಾನ ಯಾವುದರಿಂದ ಬರಬೇಕು? ಪರಮಾತ್ಮನ ಅನುಗ್ರಹದಿಂದ ಬರಬೇಕು. ಗ್ರಂಥಾಧ್ಯಯನದಿಂದ, ವಿವೇಕದಿಂದ ಬರುವಂಥದ್ದಲ್ಲ. ಅದು ಯಾವುದರಿಂದ ಬರಬೇಕು ಅಂತಂದರೆ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ತತ್ವಜ್ಞಾನ ಉಂಟಾಗಬೇಕು. ಪರಾತ್ಮ ದರ್ಶನ. ಪರಮಾತ್ಮ ಜೀವಾತ್ಮ ಅವರಿಬ್ಬರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ಟನಂತೆ ಆ ಕ್ಷಣದಲ್ಲಿಯೇ. ಆ ಕ್ಷಣದಲ್ಲಿ ಪರಮಾತ್ಮನ ಕರಸ್ಪರ್ಶ ಆಗ್ತಾ ಇದ್ದ ಹಾಗೆ ಅದ್ಭುತವಾದಂತಹ ಜ್ಞಾನ ಆ ಪ್ರಹ್ಲಾದನಿಗೆ ಬಂದಿದೆ. ಮನಸ್ಸು ಪ್ರಫುಲ್ಲವಾಗಿದೆ. ಅವನ ಮನಸ್ಸಿನಲ್ಲಿ ಯಾವ ಕಳವಳ, ಆತಂಕ, ತಂದೆ ಸತ್ತಿದ್ದಾನೆ ಅಂತನೋ ದುಃಖ ಯಾವುದೂ ಕೂಡ ಇಲ್ಲ. ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ನರಸಿಂಹನ ಕರಸ್ಪರ್ಶ ಆದಾಗ ಎಂತಹ ಸುಖ! ಅವನಿಗೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಆ ಹೃದಯ ಎಲ್ಲ ಒದ್ದೆ ಆಗಿಬಿಟ್ಟಿದೆ, ಭಕ್ತಿಯಿಂದ ಒದ್ದೆ ಆಗಿಬಿಟ್ಟಿದೆ. ಕಣ್ಣಿನಿಂದ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿತಾ ಇದೆ. ಪ್ರಹ್ಲಾದ ವಿಚಿತ್ರವಾದಂತಹ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ತನ್ನ ಹೃದಯದಲ್ಲಿ
ಎದುರಿನಲ್ಲಿ ಆ ಪರಮಾತ್ಮನ ರೂಪವನ್ನು ಕಾಣ್ತಾ ಇದ್ದಾನೆ, ಹೃದಯದಲ್ಲಿಯೂ ಕೂಡ ಅದೇ ಪರಮಾತ್ಮನ ರೂಪವನ್ನು ಆ ಪ್ರಹ್ಲಾದ ಕಾಣ್ತಾ ಇದ್ದಾನೆ. ಅಸ್ತೌಷೀಧರಿಮೇಕಾಗ್ರ ಮನಸಾ ಸುಸಮಾಹಿತಃ ಪ್ರೇಮ ಗದ್ಗದಯ ವಾಚಾ ತನ್ಯಸ್ತ ಹೃದಯೇ ಕ್ಷಣಃ. ಪ್ರಹ್ಲಾದ ನಿರಂತರವಾಗಿ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದ, ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇದ್ದ. ಈಗ ಇವನಿಗಾಗಿ ಪರಮಾತ್ಮನ ಅವತಾರ ಆಗಿದೆ, ಹಿರಣ್ಯಕಶಿಪುವಿನ ಸಂಹಾರ ಆಗಿದೆ, ಅದರ ಜೊತೆಯಲ್ಲಿ ಇವನಿಗೆ ಕರಸ್ಪರ್ಶ ಆಗಿದೆ, ಪರಮಾತ್ಮನ ಕರಸ್ಪರ್ಶ ಆಗಿದೆ, ಕರುಣಾ ದೃಷ್ಟಿ ಬಿದ್ದಿದೆ. ಇದರಿಂದ ಅವನು ಆ ಪ್ರಹ್ಲಾದ ಈಗ ಬಾಲಕನಾಗಿ ಉಳಿದಿಲ್ಲ. ಪ್ರಹ್ಲಾದ ಅತ್ಯಂತ ಪಕ್ವಾವಸ್ಥೆಯನ್ನು ಹೊಂದಿದ್ದಾನೆ, ಪರಿಪಕ್ವ ಅವಸ್ಥೆಯನ್ನು ಹೊಂದಿದ್ದಾನೆ. ಆ ಪ್ರಹ್ಲಾದ ತುಂಬ ಅದ್ಭುತವಾದಂತಹ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಏಕಾಗ್ರವಾದಂತಹ ಮನಸ್ಸಿನಿಂದ ಅವನು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಸಂತೋಷದಲ್ಲಿ, ಸಂಭ್ರಮದಲ್ಲಿ ಅವನ ಕಂಠ ಬಿಗಿದಿಟ್ಟಿದೆ. ಆ ಸಂದರ್ಭದಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ, ಆ ಮಹಿಮೆಯನ್ನು ಮನಗಾಣ್ತಾ ಆ ಪ್ರಹ್ಲಾದ ಕೊಂಡಾಡ್ತಾ ಇದ್ದಾನೆ. ಪ್ರಹ್ಲಾದ ಉವಾಚ ಬ್ರಹ್ಮಾದಯಃ ಸುರಗಣ ಮುನಯೋಥ ಸಿದ್ಧಾಃ ಸತ್ವೈಕತಾನ ಮತಯೋ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಃ. ಸ್ವಾಮಿ, ನಿನ್ನ ಮುಂದೆ ನಾನು ಬಂದು ನಿಂತಿದ್ದೇನೆ, ಸ್ತೋತ್ರವನ್ನು ಮಾಡಬೇಕು. ಬ್ರಹ್ಮಾದಿ ದೇವತೆಗಳು ಕಳಿಸಿದರು, ಸ್ತೋತ್ರವನ್ನು ಮಾಡು, ದೇವರನ್ನು ಕೊಂಡಾಡಿ ಕೋಪವನ್ನು ಶಮನಗೊಳಿಸು ಅಂತ ಕಳಿಸಿದ್ದಾರೆ. ನಾನು ನಿನ್ನ ಮುಂದೆ ಬಂದು ನಿಂತಿದ್ದೇನೆ, ನಾನು ನಿನ್ನನ್ನು ಕೊಂಡಾಡಲಿಕ್ಕೆ ಸಾಧ್ಯ ಇದೆಯಾ? ಪ್ರಹ್ಲಾದ ಕೇಳುವ ಮಾತು. ನಿನ್ನ ಮಹಿಮೆಯನ್ನು ಕೊಂಡಾಡುವ ಶಕ್ತಿ, ಆ ಯೋಗ್ಯತೆ, ಆ ಅರ್ಹತೆ ನನಗಿದೆಯಾ? ಅದು ನನ್ನಲ್ಲಿ ಇಲ್ಲ. ನಾನು ಯಾರು? ಉಗ್ರಜಾತೆ, ಹಿರಣ್ಯಕಶಿಪು ಅಂತಹ ಅಸುರನ ಮಗನಾಗಿ, ರಕ್ಕಸನ ಮಗನಾಗಿ ನಾನು ಹುಟ್ಟಿದ್ದೇನೆ. ಅಂಥವನು ನಾನು ನಿನ್ನ ಸ್ತೋತ್ರವನ್ನು ಮಾಡೋದಕ್ಕೆ ಸಾಮರ್ಥ್ಯ ಇದೆಯಾ? ಸಾಧ್ಯ ಇದೆಯಾ? ನಿನ್ನನ್ನು ಯಾರೂ ಕೊಂಡಾಡಲಿಕ್ಕೆ ಸಾಧ್ಯ ಇಲ್ಲ, ಸಂಪೂರ್ಣವಾಗಿ ಯಾರೂ ಕೂಡ ಕೊಂಡಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊತ್ತು ಎಲ್ಲ ಸ್ತೋತ್ರ ಮಾಡಿದ್ದಾರೆ, ಇವರು ಇಷ್ಟೊತ್ತು ಮಾತ್ರ ಮಾಡಿದ್ದಲ್ಲ, ಇದರ ಹಿಂದೆ ಯಾವಾಗಲೂ ಮಾಡ್ತಾನೇ ಬರ್ತಾ ಇದ್ದಾರೆ. ಬ್ರಹ್ಮದೇವರಾಗಲಿ, ಇಂದ್ರದೇವರಾಗಲಿ, ಗರುಡ ಶೇಷರಾಗಲಿ, ಎಲ್ಲ ದೇವತೆಗಳೂ ಕೂಡ ನಿರಂತರವಾಗಿ ನಿನ್ನ ಸ್ತೋತ್ರವನ್ನು ಮಾಡ್ತಾನೇ ಬರ್ತಾ ಇದ್ದಾರೆ. 1000 ಮುಖಗಳಿಂದ, 2000 ನಾಲಿಗೆಗಳಿಂದ ಶೇಷದೇವರು ಕೊಂಡಾಡ್ತಾ ಇದ್ದಾರೆ. 4 ಮುಖಗಳಿಂದ ಅನಂತ ವೇದಗಳನ್ನು ಹೇಳ್ತಾ ಬ್ರಹ್ಮದೇವರು ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಆದರೆ ಅವರು ನಿನ್ನ ಮಹಿಮೆಯನ್ನು ಹೇಳಿ ಮುಗಿಸಲಿಕ್ಕಾಗಲಿಲ್ಲ. ಸತ್ವೈಕತಾನ ಮತಯ, ಅವರ ಮನಸ್ಸು ಅತ್ಯಂತ ಪರಿಶುದ್ಧವಾಗಿದೆ, ಸತ್ವಗುಣದಿಂದ ಕೂಡಿರುವಂಥದ್ದು. ಸತ್ವ ಅಂದರೆ ಅತ್ಯಂತ ಪರಿಶುದ್ಧನಾದ ನಿನ್ನಲ್ಲಿಯೇ ಮನಸ್ಸನ್ನೇ ಇಟ್ಟಿದ್ದಾರೆ. ಅಂತಹ ದೇವತೆಗಳೂ ಕೂಡ ವಚಸಾಂ ಪ್ರವಾಹೈಹಿ, 4-5 ಮಾತುಗಳಲ್ಲ, ನಿರಂತರವಾಗಿ ಅನೇಕ ಸ್ತುತಿಗಳನ್ನು ಮಾಡಿಯೂ ಕೂಡ ನಿನ್ನ ಮಹಿಮೆಯನ್ನು ಕೊನೆಗಾಣಲಿಲ್ಲ ಅಂತಂದರೆ ನಾನೇನು ಹೇಳಲಿಕ್ಕೆ ಸಾಧ್ಯ? ನಾನು ಎಂಥವನು? ನಾನು ಅತ್ಯಂತ ಅಲ್ಪ ವಯಸ್ಸಿನಲ್ಲೂ ಬಹಳ ಚಿಕ್ಕವ, ಅದರಲ್ಲಿ ಯೋಗ್ಯತೆಯಲ್ಲೂ ಬಹಳ ಚಿಕ್ಕವ, ಅದರಲ್ಲಿಯೂ ನಾನು ಹುಟ್ಟಿದ್ದು ಕೂಡ ಇಂತಹ ಅಸುರ ಕುಲದಲ್ಲಿ. ಆದ್ದರಿಂದ ಒಂದೊಂದು ಕೂಡ ಅನರ್ಥಕ್ಕೆ ಕಾರಣ. ಹಾಗಿರುವಾಗ ನಾನು ನಿನ್ನ ಮಹಿಮೆಯನ್ನು ಏನು ಕೊಂಡಾಡಲಿಕ್ಕೆ ಸಾಧ್ಯ? ಏನಂತ ಹೇಳಲಿಕ್ಕೆ ಸಾಧ್ಯ? ನಾನು ನಿನ್ನ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಅನರ್ಹ. ಆದರೂ ಕೂಡ ನಾನು ನಿನ್ನ ಮುಂದೆ ಬಂದು ನಿಂತಿದ್ದೇನೆ, ನಿನ್ನ ಮಹಿಮೆಯನ್ನು ಕೊಂಡಾಡ್ತೇನೆ, ನೀನು ಅದರಿಂದ ಅನುಗ್ರಹವನ್ನು ಮಾಡ್ತಿ, ಇದು ನನಗೆ ನಿಶ್ಚಯ ಇದೆ. ಯಾಕೆ ಅಂತಂದರೆ, ಮನ್ಯೇ ಧನಾಭಿಜನರೂಪ ತಪಶ್ರುತೋಜಃ ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಸ್ವಾಮಿ, ನಿನ್ನ ಮಹಿಮೆ ಅದು. ನಾನು ನಿನ್ನ ಮಹಿಮೆಯನ್ನು ಕೊಂಡಾಡೋದಕ್ಕೆ ನಾನು ಸಾಮರ್ಥ್ಯ ಹೊಂದಿದ್ದೇನೆ ಅಂತನೋ ದೃಷ್ಟಿಯಿಂದ ಕೊಂಡಾಡಲಿಕ್ಕೆ ಹೊರಟಿದ್ದಲ್ಲ. ನೀನು ಕರುಣಾಮಯಿಯಾದ್ದರಿಂದ, ಕಾರುಣ್ಯಪೂರ್ಣನಾದ್ದರಿಂದ ನೀನು ನಾವು ಮಾಡಿದ ಸ್ತೋತ್ರವನ್ನು ಕೇಳ್ತೀಯ ಅನ್ನೋ ದೃಷ್ಟಿಯಿಂದ ನಾನು ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ಪ್ರಹ್ಲಾದ ಹೇಳುವ ಮಾತು. ಯಾಕೆ ಅಂತಂದರೆ, ನೀನು ನಮ್ಮಲ್ಲಿ ಏನು ಸಾಮರ್ಥ್ಯ ಇದೆ ಅಂತ ಅನ್ನೋದನ್ನು ನೋಡೋದಿಲ್ಲ, ನೀನು ನೋಡೋದು ಒಂದನ್ನೇ, ಭಕ್ತಿಯನ್ನು. ಪರಮಾತ್ಮ ಉಳಿದ ಯಾವುದನ್ನು ಗಮನಿಸೋದಿಲ್ಲ. ತುಂಬ ಅದ್ಭುತವಾದಂತಹ ಮಾತು ಇದು. ಪ್ರಹ್ಲಾದ ಹೇಳುವ ಮಾತು.
ಅವನ ಅನುಭವದಿಂದ ಬಂದಿರುವಂತಹ ಮಾತು. ಅವನು ಹೇಳ್ತಾನೆ, ಪ್ರಹ್ಲಾದ ಹೇಳ್ತಾನೆ, ದೇವರನ್ನು ಮೆಚ್ಚಿಸೋದಕ್ಕೆ ನಮ್ಮಲ್ಲಿ ಏನಿರಬೇಕು? ದೇವರು ಯಾವುದರಿಂದ ಮೆಚ್ಚುತ್ತಾನೆ? ನಾವು ಸಾಕಷ್ಟು ದಾನಗಳನ್ನು ಮಾಡೋದರಿಂದ ಪರಮಾತ್ಮ ಮೆಚ್ಚುತ್ತಾನೋ? ಅದರಿಂದ ಪರಮಾತ್ಮ ಮೆಚ್ಚೋದಲ್ಲ. ಸಾಕಷ್ಟು ಶ್ರೀಮಂತಿಕೆ ಇದೆ, ನಮ್ಮಲ್ಲಿ ಸಂಪತ್ತಿದೆ, ಬೇಕಾದಷ್ಟು ಸಂಪತ್ತಿದೆ, ಬೇಕಾದಷ್ಟು ಭೂಮಿ ಇದೆ, ಸುವರ್ಣ ಇದೆ, ರತ್ನಗಳಿವೆ, ಎಲ್ಲವೂ ಕೂಡ ಇದೆ. ಅದನ್ನು ನಾವು ದಾನಗಳನ್ನು ಮಾಡಿದ್ದೇವೆ, ಅದರಿಂದ ಪರಮಾತ್ಮ ಮೆಚ್ಚುತ್ತಾನ? ಮೆಚ್ಚೋದಿಲ್ಲ. ಸಂಪತ್ತು ಪರಮಾತ್ಮನ ಮೆಚ್ಚುಗೆಗೆ ಕಾರಣ ಆಗೋದಿಲ್ಲ. ಶ್ರೀಮಂತಿಕೆ ತುಂಬ ಜನರಿಗಿದೆ. ಹಿರಣ್ಯಕಶಿಪುವಿಗೆ ಶ್ರೀಮಂತಿಕೆ ಇರಲಿಲ್ವಾ? ಇಂದ್ರದೇವರ ಸ್ಥಾನವನ್ನೇ ಕಬಳಿಸಿದ್ದಾರೆ ಹಿರಣ್ಯಕಶಿಪು. ಅಂತಂದರೆ ಎಲ್ಲ ಲೋಕಪಾಲಕರು ಅವನ ಅಧೀನರಾಗಿ ಬಿಟ್ಟಿದ್ದಾರೆ. ಅಂತಹ ಒಂದು ಆಧಿಪತ್ಯ ಇದೆ, ಅಷ್ಟೆಲ್ಲ ಸಂಪತ್ತಿದೆ. ದೇವರು ಅವನಿಗೆ ಮೆಚ್ಚಿದ್ದಾನ? ಮೆಚ್ಚಲಿಲ್ಲ. ಸಂಪತ್ತು ಪರಮಾತ್ಮನ ಮೆಚ್ಚುಗೆಗೆ ಕಾರಣ ಆಗೋದಿಲ್ಲ. ಇನ್ನು ಭಾರಿ ಅಭಿಜನ ಅಂತಂದರೆ ಇನ್ಫ್ಲೂಯೆನ್ಸ್. ನಮಗೆ ಇಂಥವರು, ಅವರ ಬಳಗ, ನಾವು ಅವರ ಮಗನೋ, ಅವರ ಅಣ್ಣ ತಮ್ಮನೋ, ಅಥವಾ ಅವರ ಸಂಬಂಧಿಕನೋ, ಅಥವಾ ಅವರಿಗೆ ಬೇಕಾದವರು ಅಂತನ್ನೋ ದೃಷ್ಟಿಯಿಂದ, ದೇವರಿಗೆ ಬೇಕಾದ ವ್ಯಕ್ತಿಗೆ ನಾವು ಬೇಕಾದವರು ಅಂತನ್ನೋ ದೃಷ್ಟಿಯಿಂದ ದೇವರು ನಮ್ಮನ್ನು ಮೆಚ್ಚುತ್ತಾನೋ ಅಂತಂದರೆ ಅದೂ ಕೂಡ ಇಲ್ಲ. ಪಾಂಡವರಿಗೆ ದುರ್ಯೋಧನಾದಿಗಳು ಎಲ್ಲರೂ ದಾಯಾದಿಗಳೇ, ಅವರೆಲ್ಲ ಅಣ್ಣ ತಮ್ಮಂದಿರೇ, ಸೋದರರೇ. ಆದರೆ ಅವರಲ್ಲಿ ದೇವರ ಪ್ರೀತಿಯನ್ನು ತೋರಿಸಿದ್ದಾನೆ. ಸ್ವತಃ ತನ್ನ ಸೋದರ ಮಾವನನ್ನೇ ಪರಮಾತ್ಮ ಸಂಹಾರ ಮಾಡ್ತಾ ಇದ್ದಾನೆ, ಕಂಸನನ್ನು ಕೊಂದಿದ್ದಾನೆ. ಪರಮಾತ್ಮ ಸಂಬಂಧಗಳನ್ನು ನೋಡಿ ಅನುಗ್ರಹವನ್ನು ಮಾಡೋದಲ್ಲ, ಸಂಪತ್ತನ್ನು ನೋಡಿ ಅನುಗ್ರಹವನ್ನು ಮಾಡೋದಿಲ್ಲ. ರೂಪ, ಸೌಂದರ್ಯ, ಎಂತಹ ಸೌಂದರ್ಯ ಇದೆ, ಸೌಂದರ್ಯವನ್ನು ನೋಡಿ ಅನುಗ್ರಹವನ್ನು ಮಾಡುತ್ತಾನೆ. ಪೂತನ ಅವಳು ಸಾಕ್ಷಾತ್ ಊರ್ವಶಿಯಾಗೇ ಬಂದುಬಿಟ್ಟಿದ್ದಾಳೆ. ಅಂತಹ ತ್ರಿಲೋಕ ಸುಂದರಿಯಾಗಿ, ದೇವಲೋಕದ ಅಪ್ಸರಾಸ್ತ್ರೀಯರಲ್ಲಿಯೂ ಊರ್ವಶಿ ಬಹಳ ಸುಂದರಿ. ಅಂತಹ ಊರ್ವಶಿಯ ರೂಪದಲ್ಲಿಯೇ ಪೂತನ ಬಂದಿದ್ದಾಳೆ, ಅಷ್ಟು ಸುಂದರಿಯಾಗಿ ಬಂದಿದ್ದಾಳೆ. ಬಂದರೆ ಪರಮಾತ್ಮ ಏನು ಮಾಡಿದ? ಅವಳ ಪ್ರಾಣವನ್ನೇ ಅಪಹಾರ ಮಾಡಿದ. ರೂಪ ಪರಮಾತ್ಮನ ಮೆಚ್ಚುಗೆಗೆ ಕಾರಣ ಆಗೋದಿಲ್ಲ. ತಪಸ್ಸು, ಸಾಕಷ್ಟು ತಪಸ್ಸಿದೆ ಅಂತಂದರೆ ತಪಸ್ಸಿಗೆ ಪರಮಾತ್ಮ ಮೆಚ್ಚುತ್ತಾನ? ಅದಕ್ಕೂ ಪರಮಾತ್ಮ ಮೆಚ್ಚೋದಿಲ್ಲ. ಶಂಭೂಕ ತಪಸ್ಸನ್ನು ಮಾಡ್ತಾ ಇದ್ದ, ಅವನ ತಲೆಯನ್ನು ತೆಗೆದ ಪರಮಾತ್ಮ. ಯಾಕೆ? ಅವನು ದುಷ್ಟ ಉದ್ದೇಶದಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಬ್ರಹ್ಮದೇವರ ಸ್ಥಾನವನ್ನು ಹೊಂದಬೇಕು ಅಂತ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಹೀಗೆ ಅನಿಷ್ಟಗಳನ್ನು ಮನಸ್ಸಿನಲ್ಲಿ ಹೊತ್ತು ಮಾಡಿದ ತಪಸ್ಸು ಅದು ಪರಮಾತ್ಮನ ಮೆಚ್ಚುಗೆಗೆ ಕಾರಣ ಆಗೋದಿಲ್ಲ. ಕಠಿಣವಾದ ತಪಸ್ಸಿನಿಂದ ದೇವರು ಮೆಚ್ಚುತ್ತಾನೆ? ಇಲ್ಲ. ಕಠಿಣವಾದ ತಪಸ್ಸಿಗೆ ದೇವರು ಮೆಚ್ಚೋದಿಲ್ಲ. ಸಾಕಷ್ಟು ಸಂಪತ್ತಿದೆ, ದೇವರು ಮೆಚ್ಚೋದಿಲ್ಲ. ಬಹಳ ಸೌಂದರ್ಯ ಇದೆ, ದೇವರು ಮೆಚ್ಚೋದಿಲ್ಲ. ಬೇಕಾದಷ್ಟು ಶ್ರವಣಗಳನ್ನು ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ಕೇಳಿದ್ದಾರೆ, ಪುರಾಣ, ಇತಿಹಾಸ, ವೇದ ಎಲ್ಲವನ್ನೂ ಕೂಡ ಕೇಳಿದ್ದಾರೆ. ಅದಕ್ಕೂ ಪರಮಾತ್ಮ ಮೆಚ್ಚೋದಿಲ್ಲ. ಮಧುಕೈಟವರು ವೇದವನ್ನೇ ಸ್ವೀಕಾರ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರಂತೆ. ಅದಕ್ಕೆ ಪರಮಾತ್ಮ ಮೆಚ್ಚಿದನ, ಅವರನ್ನು ಸಂಹಾರ ಮಾಡ್ತಾ ಇದ್ದಾನೆ. ದೈಹಿಕ ಬಲ ಇದೆ, ಮಾನಸಿಕ ಬಲ ಇದೆ, ಇದ್ಯಾವುದಕ್ಕೂ ಕೂಡ ಪರಮಾತ್ಮ ಮೆಚ್ಚೋದಿಲ್ಲ. ಎಷ್ಟು ದೈಹಿಕ ಬಲ ಇದ್ದರೂ ಜರಾಸಂಧನಿಗೆ ಏನು ಬಲ ಕಡಿಮೆ ಇತ್ತ? ಅಷ್ಟೆಲ್ಲ ಬಲ ಇದ್ದರೂ ಕೂಡ ಪರಮಾತ್ಮ ಅವನ ಸಂಹಾರವನ್ನು ಮಾಡಿದ್ದಾನೆ. ಬೇಕಾದಷ್ಟು ಬುದ್ಧಿವಂತಿಕೆ, ಭಾರೀ ಬುದ್ಧಿವಂತಿಕೆ ಇದೆ. ಶಕುನಿಗೆ ಒಂದು ಬುದ್ಧಿ ಕಮ್ಮಿ ಇತ್ತ? ಎಂತಹ ಬುದ್ಧಿವಂತ ಶಕುನಿ! ಅಂತಹ ಶಕುನಿಯನ್ನು ದೇವರು ಅನುಗ್ರಹಿಸಲಿಲ್ಲ. ಯಾಕೆ? ಒಂದು ಕುಬುದ್ಧಿ. ಆದ್ದರಿಂದ ದೇವರನ್ನು ಮೆಚ್ಚಿಸೋದಕ್ಕೆ ಇದ್ಯಾವುದು ಸಾಧನವೇ ಆಗೋದಿಲ್ಲ. ದೇವರು ಯಾವುದಕ್ಕೆ ಮೆಚ್ಚುತ್ತಾನೆ? ಸಂಪತ್ತಿಗೆ ಮೆಚ್ಚೋದಿಲ್ಲ, ಸಂಬಂಧಕ್ಕೆ ಮೆಚ್ಚೋದಿಲ್ಲ, ಸೌಂದರ್ಯಕ್ಕೆ ಮೆಚ್ಚೋದಿಲ್ಲ, ಅದೇ ತಪಸ್ಸಿಗೆ ಮೆಚ್ಚೋದಿಲ್ಲ. ಸಾಕಷ್ಟು ಅಧ್ಯಯನ ಇದೆ, ಶ್ರವಣ ಮನನಗಳನ್ನು ಮಾಡಿದ್ದಾರೆ, ಅದಕ್ಕೂ ಮೆಚ್ಚೋದಿಲ್ಲ. ಸಾಕಷ್ಟು ದೈಹಿಕ ಬಲ ಇದೆ, ಮಾನಸಿಕ ಬಲ ಇದೆ, ಬೌದ್ಧಿಕ ಬಲ ಇದೆ, ಯಾವುದಕ್ಕೂ ಪರಮಾತ್ಮ ಮೆಚ್ಚೋದಿಲ್ಲ. ಪರಮಾತ್ಮ ಮೆಚ್ಚೋದು ಯಾವುದಕ್ಕೆ? ಹಾಗಾದರೆ ಇದ್ಯಾವುದು ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇ. ಪರಮಾತ್ಮ ಯಾವುದಕ್ಕೆ ಮೆಚ್ಚುತ್ತಾನೆ ಅಂತಂದರೆ ಭಕ್ತ್ಯಾ ತುತೋಷ ಭಗವಾನ್. ಭಕ್ತಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಭಕ್ತಿಯೊಬ್ಬ ವ್ಯಕ್ತಿಯಲ್ಲಿ ಇದೆಯೋ ಆವಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಈ ಯಾವ ಅಂಶಗಳು ಇಲ್ಲದೇ ಇದ್ದರೂ ಭಕ್ತಿ ಇದೆ ಅಂತಂದರೆ ಆವಾಗ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ.